ನೀವು ಕುವೆಂಪು ಅವರ ಪಿಕ್ಚರ್ಗಳನ್ನ ಕತೆಗಳನ್ನ ಸಣ್ಣ ಕತೆಗಳನ್ನ ಓದ್ಬಿಟ್ರೆ ದೇವರು ನಿಮ್ಮ ಪಕ್ಕದಲ್ಲೇ ಇದ್ದಾನೆ ಅಂದ್ಕೊಂಡ್ಬಿಡ್ತೀನಿ ನಾನು. ಆ ಥರ ಕತೆಗಳು. ಯಾರೋ ಒಬ್ಬ ಕಸ ಗುಡಿಸ್ತಾ ಇರ್ತಾನೆ, ಊರೆಲ್ಲ ದೇವಸ್ಥಾನ ಕಡೆ ಓಡ್ತಾ ಇರ್ತಾರೆ. ಏನು ನೀನು ಕಸ ಗುಡಿಸ್ಕೊ ಇಲ್ಲಿ ನಿಂತಿದ್ಯಾ, ಊರಲ್ಲಿ ಇವತ್ತು ಪ್ರಸಾದ ಹಂಚ್ತಾ ಇದ್ದಾರೆ, ದೇವ್ರದ್ದು ಪೂಜೆ ಇದೆ, ಅಭಿಷೇಕ ಇದೆ, ಬರೋದಿಲ್ವಾ ಅಂತ. ಇಲ್ಲ ನಾನು ಕೆಲಸ ಮಾಡಬೇಕಲ್ಲ, ಸ್ವಲ್ಪ ಇದೆಲ್ಲ ಕ್ಲೀನ್ ಮಾಡಬೇಕು ಅಂತ ಗುಡಿಸ್ತಾನೆ ಇರ್ತಾನೆ. ಹಾಡು ಹೇಳ್ಕೊಂಡೇನೋ ದೇವ್ರನ್ನ ಮಾಡ್ತೀನಿ. ಅಲ್ಲಿ ಹೋದರೆ ಗುಡಿನಲ್ಲಿ ದೇವರೇ ಇರೋಲ್ಲಂತೆ. ಅವರೆಲ್ಲ ಹೋಗಿ ಹುಡ್ಕೊಂಡು ಬಂದರೆ ಕೃಷ್ಣ ಬಂದ್ಬಿಟ್ಟು ಅರಳಿ ಮರದ ಕೆಳಗಡೆ ಕಸ ಗುಡಿಸ್ತಿದ್ರಲ್ಲ ಅವನ್ನ ನೋಡ್ಕೊಂಡು ಕೊಳಲು ಊದ್ಕೊಂಡು ಕುಂತಿದ್ರಂತೆ. ಅವ್ರು ಪುರೋಹಿತರು ಬಂದು, ಏನು ಸ್ವಾಮಿ ನೀವು ಇಲ್ಲಿ ಬಂದು ಕುಂತಿದ್ದೀರಾ, ನಾವೆಲ್ಲ ಅಲ್ಲಿ ಎಲ್ಲ ಭಕ್ತಾದಿಗಳು ಕಾಯ್ತಾ ಇದ್ದೀವಿ ಅದು ಇದು ಅಂದರೆ, ಇಲ್ಲ ನನಗೆ ಇವರು ಹಾಡ್ತಾ ಇದ್ದದ್ದು ಕೇಳಿಸ್ತು, ಅದಕ್ಕೆ ಅವ್ರ ಜೊತೆ ಕೊಳಲು ನುಡಿಸ್ಬೇಕು ಅಂತ ಬಂದು ಕೂತ್ಕೊಳ್ಳಿ. ನೋಡಿ, ಬೆಳಿಗ್ಗೆ ಏನೋ ದುಡ್ಡು ಬೇಕು ಅರ್ಜೆಂಟಾಗಿ, ಆಗ್ತಾಯಿಲ್ಲ. ಯಾರೋ ಎದುರುಗಡೆ ಬಂದರು, ಸ್ವಲ್ಪ ಕೊಟ್ಟರು. ಮನೆಗೆ ಬಂದು ಏನು ರೀ, ಆಯಿತು ಅಡ್ಜಸ್ಟ್ ಆಯಿತು. ಸದ್ಯ ರಶ್ಮಿ ದೇವ್ರು ಬಂದಂಗೆ ಬಂದು ಆ ಟೈಮ್ಗೆ ಮುಗೀತಲ್ಲ. ಯು ಆರ್ ದ ಗಾಡ್, ಎಕ್ಸಿಸ್ಟಿಂಗ್ ಗಾಡ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.